ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 13ನೆಯ ದಿವಸ ವಾಮನ ಎಂಬ ಮಹಾನ್ ಏಕಾದಶ ರುದ್ರರ ಅಂತರ್ಯಾಮಿ ರೂಪವನ್ನು ಆರಾಧನೆ ಮಾಡಲಾಗುತ್ತೆ. ದುಷ್ಟರಿಂದ ಕೆಟ್ಟ ಕೆಲಸವನ್ನು ಮಾಡಿಸಿ ಅವರಿಗೆ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಕ್ಕಂಥವನೇ ವಾಮನ. ಇಂದು ಮೇಲೆ ತೋರಿಸಿದ ರಂಗೋಲಿಯನ್ನು ಮನೆಯ ಮೇಲೆ ಬಿಟ್ಟು ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು 2 ತುಪ್ಪದ ದೀಪವನ್ನು ಹಚ್ಚಿ ಮೇಲೆ ತಿಳಿಸಿದ ಮಂತ್ರವನ್ನು 33 ಬಾರಿ ಜಪಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ 33 ಆರತಿಯನ್ನು ಎತ್ತಕ್ಕಂಥದ್ದು. ಅಂದು ಮುತ್ತೈದೆಗೆ ಪ್ರತಿನಿತ್ಯ ನಾನು ತಿಳಿಸಿದಂತೆ ವೀಳ್ಯದೆಲೆ, ಅಡಿಕೆ, ತಾಂಬೂಲ, ದಕ್ಷಿಣೆ, ಹಣ್ಣು, ರವಿಕೆ ಕಣ, ಬಳೆ ಬಿಚ್ಚಾಲೆ, ಅರಿಶಿನ ಕುಂಕುಮದ ಪೊಟ್ಟಣಗಳು, ಬೆಲ್ಲ, ಇದರ ಜೊತೆಗೆ ಗೋಧಿ ಹಿಟ್ಟನ್ನು ದಾನ ಕೊಡಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಬ್ರಾಹ್ಮಣನಾಗ್ತಕ್ಕಂಥವನಿಗೆ ನನ್ನ ಎಲ್ಲ ದಾನನೂ ಆಲ್ಮೋಸ್ಟ್ ಹೇಳಿಬಿಟ್ಟಿದ್ದೀನಿ. 33 ಯಾವುದಾದ್ರೂ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಎಲ್ಲ ಹೇಳಿದ್ದೀನಲ್ಲ, ಅದನ್ನು 33 ದಾನ ಕೊಡ್ತಕ್ಕಂಥದ್ದು. 33 ಹಣ್ಣುಗಳ ದಾನವನ್ನು ಕೊಡ್ತಕ್ಕಂಥದ್ದು ಮಾಡಿ ಬಹಳ ಒಳ್ಳೆಯದು. ವಾಮನನಿಗೆ ಆರತಿ ಹಾಡನ್ನು ಬರೆದಿದ್ದೇನೆ. ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿಯವರದನ್ನು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. ಆರತಿಗೈಯುವೆ ವಟುವಾಮನಗೆ, ಅದಿತಿ ಕಶ್ಯಪರ ವರಪುತ್ರನಿಗೆ, ಬಾಲವಟುವಿಗೆ ಬಲಿ ಮೆಟ್ಟಿದವಗೆ, ಲೀಲೆಯಿಂದ ಮುದ ತೋರಿದಗೆ. ಆರತಿಗೈಯುವೆ ವಟುವಾಮನನಿಗೆ, ಅದಿತಿ ಕಶ್ಯಪರ ವರಪುತ್ರನಿಗೆ. ನೊಸಲಲಿ ತಿಲಕ ಕರದಲ್ಲಿ ಕೊಡೆಯನು, ಹಿಡಿದು ಬಂದನು ವಾಮನನು. ಯಾಗ ಮಾಡುತ್ತಿದ್ದ ಬಲಿಯನ್ನು 3 ಹೆಜ್ಜೆ ಭೂಮಿ ಬೇಡಿದನು. ಆರತಿಗೈಯುವೆ ವಟುವಾಮನನಿಗೆ, ಅದಿತಿ ಕಶ್ಯಪರ ವರಪುತ್ರನಿಗೆ. ದಾನವೀರನಾದ ಬಲಿಯು ಒಪ್ಪಲು, ವಾಮನ ತ್ರಿವಿಕ್ರಮನಾಗಿ ಬೆಳೆಯಲು. 2 ಹೆಜ್ಜೆಯಲಿ ಭೂನಾಕವನಳೆದನು, 3ನೇ ಹೆಜ್ಜೆಲಿ ಬಲಿಯನನುಗ್ರಹಿಸಿದನು. ಆರತಿಗೈಯುವೆ ವಟುವಾಮನನಿಗೆ, ಅದಿತಿ ಕಶ್ಯಪರ ವರಪುತ್ರನಿಗೆ.